ಸೊ ನೋಡ್ಬೋದು ಇದೆ ಸೈಟು. ಸೊ ಗೈಸ್ ನನ್ನ ಬ್ಲಾಗಲ್ಲಿ ಗುಣ ಜಾಸ್ತಿ ಕಾನ್ಫಿಡೆಂಟ್ ಗೈಸ್. ನನ್ನ ಜೊತೆ ಯಾರನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಗೈಸ್, ಇವತ್ತಿನವರೆಗೂ ಅವ್ರು ನನ್ನ ಜೊತೆನೇ ಇದ್ದಾರೆ. ಹೇಳಲ್ವಾ ಏನಾಯ್ತು ಅಂತ. ಆಯ್ತು ಬಿಟ್ಟು ಸಾರಿ ಬಿಡ. ಒಬ್ಬ ಮಿಡಿಲ್ ಕ್ಲಾಸ್ ಅವರು ಸೈಟ್ ತಗೋ ಮನೆ ಕಟ್ಟಾನೆ ಸಿಕ್ಕಾಬಿಟ್ಟೆ ದೊಡ್ಡ ಮಾತು ಗೈಸ್. ನಮ್ಮ ಮಕ್ಕಳಿದ್ದಾಗಲ್ಲ ಇದೇ ಕೈಸ್ ಮಿಸ್ಟೇಕ್ ಮಾಡೋದು ನಾವು. ಏನು ಜಾಸ್ತಿ ಐತಿ ನನಗೆ ಗೊತ್ತಾಗುತ್ತೆ ನೋಡ್ರಿ. ಏನಾಯ್ತು ಈಗ ಶಾಕ್ ಆಯ್ತು ನನಗೆ ಗೈಸ್. ಇಬ್ಬರದು ಒಂದೇ ದಿವಸ ಬರ್ಡೇ ಅಂತ ಗೈಸ್. ಕಮೆಂಟ್ಗಳು ನೋಡ್ತಾನೆ ಇದ್ದೆ, ಏನೋ ಕಮೆಂಟ್ಗಳು ಮಾಡ್ತಿದ್ರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿದ್ದೀರಾ. ಸೊ ಇವತ್ತು ನಾವು ಇಷ್ಟು ದಿವಸ ಬರೀ ಮನೆಗಳು ನೋಡ್ತಿದ್ದೆ ಗೈಸ್. ಸೊ ಮನೆಗಳು ನಮ್ಗೆ ಯಾರು ಸೆಟ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾವು ಅಮ್ಮ ಹೇಳಿದ್ರು ಸೈಟ್ ತಗೋ ಮನೆ ಕಟ್ಟೋಣ, ಆ ಥರ ಒಂದು ಪ್ಲಾನ್ ಮಾಡೋಣ ಅಂತಂದ್ರು. ಸೊ ಲೋನ್ಗಿನ್ ಮಾಡಿ. ಸೊ ಅದಕ್ಕೆ ನಾವು ಇವಾಗ ಸೈಟ್ ನೋಡೋದಕ್ಕೆ ಹೋಗ್ತಿದ್ದೀವಿ. ಮತ್ತೆ ಅದೇ ಸೀರೀಸ್ ಎಲ್ಲ ಮಾಡೋಕೆ ಹೋಗಲ್ಲ, ಬಟ್ ಯಾವ್ದಾರ ಪ್ರಾಪರ್ ಆಗಿರೋ ಸೈಟ್ ನಮ್ಗೆ ಸಿಕ್ಕಿದ್ರೆ ಸೊ ತಗೊಂಡು ಆ ಥರ ಮನೆ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಕಷ್ಟ ಇದೆ ನಂಗೆ ಗೊತ್ತು, ಸೈಟ್ ತಗೋ ಮನೆ ಕಟ್ಟೋದಲ್ಲ ಅಷ್ಟು ಸುಲಭವಾದ ಮಾತಲ್ಲ. ಸೊ ಅದು ಕೂಡ ನನಗೇನೋ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ, ಸೊ ಏನು ಇಲ್ದರೇ ನಾನು ಸ್ಟಾರ್ಟ್ ಮಾಡ್ತಿರೋದು. ಸೊ ಐ ಹೋಪ್ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬ ಮಿಡಿಲ್ ಕ್ಲಾಸ್ ಅವರು ಸೈಟ್ ತಗೋ ಮನೆ ಕಟ್ಟೋಣ ಸಿಕ್ಕಾಪಟ್ಟೆ ದೊಡ್ಡ ಮಾತು. ಸೊ ಅದಕ್ಕೆ ಕೈ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ನಮ್ಮ ಮನೆಯವ್ರು ನಂಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಮನೆಯವ್ರ ಜೊತೆ ಇರ್ತಾರೆ ಅಂತ ನನಗೆ ಗೊತ್ತು. ಯಾಕೆ ನಿಂಗೆ ಹತ್ರ ಸೈಟ್ ತಗೋ ಮನೆ ಕಟ್ತಾರೆ ನಿಂಗೆ ಅನ್ಸತ್ರ? ನಮ್ಗೊಂದು 6 ತಿಂಗಳಿಂದ ಮನೆಗಳು ನೋಡಿ ಫಸ್ಟ್ನೇದಾಗಿ ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಏನ್ ಹೇಳ್ಬೇಕಂದ್ರೆ 6 ತಿಂಗಳಿಂದ ಮನೆಗಳು ನೋಡಿ ನಿಮ್ಗೂ ಬೇಜಾರಾಗುತ್ತೆ. ತೋರಿಸಿ ನೋಡ್ಕೊಂಡ್ ನಮಗೂ ಒಂಥರ ಸಮಾಧಾನ ಇರೋದಿಲ್ಲ. ಯಾಕೆ ಅಂದ್ರೆ ದೇವ್ರ ಮನೆ ನಮ್ಗೆ ಇಷ್ಟ ಆಗೋ ತರ ಇರೋದಿಲ್ಲ, ಅಡ್ಗೆ ಮನೆ ನಮ್ಗೆ ಇಷ್ಟ ಆಗೋ ತರ ಇರೋದಿಲ್ಲ, ರೂಮ್ಗಳು ಕೆಲವೊಂದ್ ಕಡೆ ಚಿಕ್ಕದಾಗಿರ್ತವೆ. ಸೊ ಎಲ್ಲ ನೋಡಿ ಕೊನೆಗೆ ಏನ್ ಬಂತು ನಮ್ಮ ತಲೆಗೆ ಅಂದ್ರೆ ಒಂದ್ ಸೈಡ್ ತಗೊಳ್ಳೋಣ. ಅಟ್ಲೀಸ್ಟ್ ಈ ವರ್ಷ ಆದ್ರೆ 2 ವರ್ಷ ಆದ್ರೂ ಪರವಾಗಿಲ್ಲ, ಬಿಟ್ಬಿಟ್ಟು ಅವಾಗ ಮನೆ ಕಟ್ಟೋಣ, ಸೈಟ್ ನೋಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸೈಟ್ಗೋಸ್ಕರ ನೋಡೋದಕ್ಕೆ ಹೋಗ್ತಾ ಇದೀವಿ. ಸೊ ನಮ್ಮ ಅಮ್ಮಂಗೆ ಯಾರೋ ಗೊತ್ತಿರೋರು ಯಾರೋ ಸೈಟ್ ತೋರಿಸಿದಾರೆ. ಸೊ ಅದಕ್ಕೇನೆ ಲೆಟ್ಸ್ ಸಿ ಏನಾಗುತ್ತೆ ಬರೀ ನೋಡ್ಕೊಂಬರೋಣ. ಏನೋ ಗುಣ ಕಿರ್ಚಾಡ್ತಿದ್ಯಾ? ಏನ್ ಕಿರ್ಚಾಡ್ತಿದ್ಯಾ ಗೈಸ್? ಇವಾಗ ಅಣ್ಣ ಕೂತ್ಕೊಳ್ಳೋದು ಮತ್ತೆ ಗುರ್ತಿಸೋದು ಮತ್ತೆ ಪ್ರತಿಯೊಂದನ್ನು ಮಾಡ್ತಾವ ಇವಾಗ. ಬರೀ ಕಾಲೇ ಗೈಸ್, ಕೈಗಳು ಎರಡು ವರ್ಕ್ ಆಗಲ್ಲ, ಬರೀ ಕಾಲುಗಳು ಮಾತ್ರ ಹೊಣಿ, ಬರೀ ಕಾಲುಗಳು ಮಾತ್ರ ವರ್ಕ್ ಆಗೋದು. ಒಂದು ಒದಿತಾ ಇರ್ತಾನೆ ಹಂಗಲ್ಲ. ಇರೋ ಬಸವನ್ ಬರ್ತೀನಿ ನಾನು, ಇಲ್ಲ ಬರ್ತೀರ ಶಲ್ಲಿಲ್ಲ, ಒದ್ದಾಡ್ತಾವನೆ. ನಮ್ಮ ಅಕ್ಕ ಕಟ 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 ಸೌಂಡ್ಗಳು ಮಾಡ್ತಾವ ಗೈಸ್ ಅವಾಗಲಿಲ್ಲ. ಚೈತ್ರ ಆಯ್ತು ಚೈತ್ರ, ಚೈ ಚೈ ಯಾಕೆ ಚೈ ಹತ್ರ ಮಾಡ್ಸಲ್ವಾ? ಚೈ ಗೈಸ್ ನಮ್ಮ ಅಕ್ಕನ ಹತ್ರ ಮಾಡ್ಸಿದ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಚೈ ಏನಾಯ್ತು ಹೇಳುವಾಗ್ದು ಅಟ್ಲೀಸ್ಟು ಹೇಳಲ್ವಾ ಏನಾಯ್ತು ಅಂತ. ಆಯ್ತು ಬಿಟ್ಟು ಸಾರಿ ಬಿಡು ಆಯ್ತು ಗೈಸ್. ಇವಳು ಮತ್ತೆ ಅವ್ರ ಮಗಳಿಬ್ರು ಅವರೇ ಗೈಸ್, ಒಳ್ಳೆ ಚೇಳ್ಗಳ ಥರ ಆಡ್ತಾರೆ ಇಬ್ರು. ಈ ಕಡೆ ದೊಡ್ಡವರು ಅಲ್ಲ, ಈ ಕಡೆ ಚಿಕ್ಕೋರು ಅಲ್ಲ, ಅವ್ರ ಮಿಡಿಲ್ ಗೈಸ್ ಇವ್ರು ಇಬ್ರು. ಚೈತ್ರ ಆಯ್ತು ಬಿಡ ಸಾರಿ ಬಿಡ ಆಯ್ತು, ಎಲ್ಲ ಮನ್ಸಿಗೆ ಹಾಕೊಂಬೇಡ, ಅವೆಲ್ಲ ತಪ್ಪಾಯ್ತು. ಆಯ್ತು ಬಿಡು ಸಾರಿ, ಆಯ್ತು ಬಿಡ ಸಾರಿ ಬಿಡು, ಮಾತಾಡ್ಸಾಯ್ತು ನನ್ನ ಹತ್ರ. ಆಯ್ತು ಏನು ವಿಷಯ ನನ್ನ ಹತ್ರ ಮಾತಾಡ್ಸಿಲ್ಲ ಅದೇ ಹೇಳು ಅಟ್ಲೀಸ್ಟ್. ಏನಕ್ಕೆ ಇಷ್ಟ ಇಲ್ಲ? ನಾನು ಹಿಂಗೇನು ಮಾಡ್ದೆ ಹೇಳು, ಏನು ಮಾಡ್ದೆ ಹೇಳಿ ನಾನು ಹೋಗ್ಲಿ ಅಟ್ಲೀಸ್ಟು. ಹಲೋ ನೋಡಿ ಗೈಸ್, ಇಲ್ಲಿ ಕಾರ್ಡ್ ಸೆಟ್ ಎಲ್ಲ ಹಾಕೊಂಡು ನಮ್ಮ ಅಕ್ಕ ಹೆಂಗ್ ಮಿಂಚ್ತಾವಳೆ, ಎಲ್ಲ ಕಾಲೇಜ್ ಹುಡುಗಿ ತರ ಕಾಣಿಸ್ತಾವಳ ನಮ್ಮ ಅಕ್ಕನು. ಯಾಕಂದ್ರೆ ಗೈಸ್ ಏನ್ ಗೊತ್ತಾ, ವಿಡಿಯೋ ಮಾಡ್ತಿದ್ದೆ ಇಲ್ಲಿ ಆಚೆ ಕಡೆ, ಅದೇನೋ ಪಾತ್ರೆ ಪತ 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 ಅಂತ ಮಾಡ್ತಿದ್ದು. ಚಲಂಡಾಗಿರೆ ಅಂತ ಹೇಳಿದೆ ಅಷ್ಟೇ ಗೈಸ್. ಅದು ಕೂಡ ಉರ್ಕೊಂಡ ನನ್ನ ಮೇಲ್ಗಡೆ, ನನ್ನ ಮೇಲೆ ಉರ್ಕೊಂಡ್ಬಿಟ್ಟವಳೆ ತನೇನೆ. ಇವಾಗ ಹೇಳ್ತಾ ಜೂಮಿನ್ ಕೊಡ್ಲಾ ನಿಮ್ಮ ಮಕ್ಕಕ್ಕೆ ಇವಾಗ ನಾನು. ಆಯ್ತು ಸಾರಿ ಬಿಡು ಆಯ್ತು, ಸಂಸ್ಬಿಟ್ಟು ನಾನು ಶಂಸಿದೆ ಅಂತ ಹೇಳ್ಬಿಟ್ಟು ಹೋಗ್ಲಿ ಅಟ್ಲೀಸ್ಟ್. ಇವ್ರಿಗೆ ಮತ್ತೆ ಅವ್ರ ಮಗಳಿಗೆ ಇಬ್ಬರಿಗೂ ಕೂಡ ನಾವು ರೇಗಂಗಿಲ್ಲ ಗೈಸ್. ರೇಗ್ ಬಿಟ್ರೆ ಕೋಪ ನೆತ್ತಿಗೆ ಇರ್ಬಿಡ್ತದೆ. ಆಯ್ತು ಅಟ್ಲೀಸ್ಟ್ ನಮ್ಮ ವಿಡಿಯೋದಲ್ಲಿ ಹಾಯ್ ಅಂತ ಹೇಳ್ತೀಯ. ಇವಾಗ ಹೇಳೋ ಮೂಡಿಲ್ವಾ ಏನಕ್ಕೆ? ಸರಿ ಮಾಡ್ತಾರೆ ಗೈಸ್ ಅವ್ರ ಮಗನ ಕಿರ್ಸೋದಕ್ಕೆ. ನೋಡಿ ಕಿರ್ಸ್ತೋ ನಿಮ್ಮ ಮಗ ಹೋಗಿ ಅಟ್ಲೀಸ್ಟ್ ಅಲ್ಲಿ ನೋಡ್ಕೊಂಡ್ ಹೋಗೋ, ನಾನು ಮಾಡ್ತಿದ್ದೀನಿ. ನಾನು ತಿರ್ಸ್ತೀವಿ ನೋಡ್ಕೊಂಡ್ ಹೋಗು. ನಾನು ತಿನ್ನಲ್ಲ ಹೋಗಿ, ನಾನು ತಿನ್ನಲ್ಲ ಬಿಡೆ, ಅಟ್ಲೀಸ್ಟ್ ಹೋಗಿ ನೋಡ್ಕೊಂಡ್ ಹೋಗಿ, ನಾನು ಕಲಿಸ್ತಿರ್ತೀನಿ ಹೋಗು. ಅಪ್ಪ ಮಗು ತಿನ್ನಲ್ಲ ಕೋಪ ಇದೆ ಗೈಸ್ ಇವ್ರಿಬ್ಬರಿಗೆ. ಯಾರಿಗೆಲ್ಲ ಸರಿ ಇಷ್ಟ ಹೇಳಿ ಗೈಸ್? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕರಿ ತಿನ್ನೋದಕ್ಕೆ, ಒಂಥರ ಮಸ್ತ್ ಆಗಿರುತ್ತೆ ಸರಿ. ಸಕ್ಕದಾಗಿ ತಿನ್ನೋದಕ್ಕೆ ಮಾತ್ರ ಮಜಾ ಇರುತ್ತೆ ತಿನ್ನೋದಕ್ಕೆ. ಚಿಕ್ಕ ಮಕ್ಕಳು ಊಟ ಒಂಥರ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಬೆಳ್ಳಿ ಬಟ್ಲು, ಬೆಳ್ಳಿ ಸ್ಪೂನು, ಅಣ್ಣ ಫುಲ್ ಮಿಂಚ್ತಾವನೆ ಬೆಳ್ಳಿಲಿ. ತಗೋ ಹಿಡ್ಕೋ. ಗುಣವ್ ನೀವಮ್ಮನ ಹತ್ರ ಮಾಡಿಸಿಲ್ಲ ಗುಣವ್ ಅವನು ಮಾಡಿಸ್ತಿಲ್ಲ. ನೋ ರೆಸ್ಪೆಕ್ಟ್. ರೈಸ್ ನಮ್ಮ ಕುಶಾನಿ ಪಿಕ್ ಮಾಡ್ಕೊಂಡು ಹಂಗೆ ಹೋಗ್ಬೇಕು. ಅವಳು ಅಂಗನವಾಡಿ ಇದ್ದಾಳೆ. ಸೊ ಅವಳು ಅಂಗನವಾಡಿ ಮುಗೀತದೆ.
ಬನ್ನಿ ಅವ್ನು ಕರ್ಕೊಂಡು ಹಂಗೆ ಸೈಟ್ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಕುಶಾನಿಗೆ 2 ಬಾಳೆಹಣ್ಣು ತೊಗೊಂಡು ತಿನ್ಸೋದಕ್ಕೆ. ಅವ್ಳು ಹೊಟ್ಟೆ ಹಸಿ ಅಂತಾನೆ. ಅವಳು ಚಿಪ್ಸ್ ಎಲ್ಲ ಕೊಡ್ಸೋಣ, ಅದಕ್ಕೆ ಬಾಳೆಹಣ್ಣು ತಿನ್ಸ್ಬಿಟ್ಟು ಹಂಗೆ ಸಮಾಧಾನ ಮಾಡ್ಬಿಡೋದು ಅವಳಿಗೆ. ಸೊ ಈಗ ಎಷ್ಟೋ ಒಂದು ನಮ್ಮ ಮನೆಯಿಂದ ಒಂದು 7-8 ಕಿಲೋಮೀಟರ್ ದೂರ ಹೋಗ್ಬೇಕು ಆ ಸೈಟ್ ನೋಡೋದಕ್ಕೆ. ಸೊ ನೋಡುವ ಬನ್ನಿ ಯಾವ ಥರ ಇರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಸೈಟ್ ನೋಡೋಕೆ ಹೋಗ್ತಿರೋದು, ಫಸ್ಟ್ ಟೈಮು. ಮನೆ ಈ ದಿವಸ ಬರೀ ಮನೆ ನೋಡ್ತಿದ್ದೆ, ಬಟ್ ಸೈಟ್ ನೋಡೋಕ್ಕೆ ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಗೈಸ್ ಮುಂಚೆ ನಾನು ಇದ್ರೆ ಬೇರೆಯವ್ರ ಕಾರಲ್ಲಿ ಎಲ್ಲ ಮಾಡಿದ್ರೆ ನಾನು ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ನೀರು ಬರೋದು, ಹಿಂಗೆ ವೈಪರ್ ಆನ್ ಮಾಡೋದು, ಓಕೆನಾ. ಇವಾಗ ನನ್ನ ಕಾರಲ್ಲಿ ಹಂಗೆ ಮಾಡೋದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ನಂಗೆ ಅನ್ಸುತ್ತೆ, ಓ ಅವಾಗೆಲ್ಲ ಈ ಥರ ಮಾಡ್ತಿದ್ವಲ್ಲಪ್ಪ, ಇವಾಗ ನಮ್ಮ ಕಾರಲ್ಲಿ ನಾವು ಮಾಡ್ತಿದ್ವಲ್ಲಪ್ಪ ಅಂತ ಅನ್ಸಿ ಒಂಥರ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮತ್ತೆ ಕ್ಯಾಪ್ಚರ್ ಆಗುತ್ತೆ. ಹೌದಾ? ಏನು ಮಾಡಿದೆ ಕಂಗನವಾಡಿಲಿ? ನಿನ್ನ ಚಡ್ಡಿಯಲ್ಲಿ? ಗೈಸ್ ಅವಳು ಚಡ್ಡಿ ಕೊಡಿ ಅಂತ ಮೇಡಮ್ ಕೇಳ್ತಾಳೆ. ಮ್ಯಾಮ್ ನಾನು ಚಡ್ಡಿ ಕೊಡಿ ಅಂತ. ಗೈಸ್ ನಮ್ಮ ಮಕ್ಕಳಿದ್ದಾಗೆಲ್ಲ ಇದೇ ಕೈ ಮಿಸ್ಟೇಕ್ ಮಾಡೋದು. ನಾವು ಫಸ್ಟ್ ಮಿಸ್ಟೇಕ್ ಮಾಡೋದು ಚಪ್ಪಲಿ ಕರೆಕ್ಟ್ ಆಗಲ್ಲ. ಬಾ ಬಾಯ್ ಮಾಡಿ, ಎಲ್ರಿಗೂ ಬಾಯ್ ಮಾಡ್ಬಿಡು. ಆಯ್ತು ಬಾ ನಡಿ ಬೇಗ ಆಚೆ ಹೋಗೋಣ. ಕಾರಲ್ಲಿ ಬನ್ನಿ, ಕಾರಲ್ಲಿ ಹೇಳ್ಕೊಂಬಿಡೋಣ ಅಂತ. ಯಾಕೆ ಗಬ್ಬಿ? ಏಯ್ ಉಚ್ಚೆ ಇದ ಮಿಸ್ ಹಿಡ್ದಲ್ಲ ಉಚ್ಚೆ ಅಂತ. ಸುಸ್ಸು ಮಾಡ್ತೀನಿ. ಏಯ್ ಸುಸು ಅದು. ಸುಳ್ಳು ಹೇಳ್ಬೇಡ, ನಿಜ ಏ ಹೇಳು. ನೀರ್ ಕಳಮ್ಮ ನೀರಂತೆ. ಯಾಕೆ ನೀರ್ ಚೆಲ್ಕೊಳ್ಳೋದು ನೀನು? ಅಲ್ಲಿ ಬಾತ್ರೂಮ್ ಮಾಡಕ್ ಹೋದಾಗ ಚೆಲ್ಕೊಂಡ್ಬಿಟ್ಟ. ಖುಷಿ ನಾವ್ ಇವಾಗ ಆಚೆ ಹೋಗ್ತಿದೀವಿ, ಬತ್ತೀಯ ಬರಲ್ವಾ? ನಿನ್ ಮನೆ ಬಿಟ್ಟು ಹೋಯ್ತೀವಿ ಇರು. ಏನು ಇದೊಂದು ಮುನ್ಸಾಟ. ಖುಷಿ ಪಿಕ್ ಮಾಡಾಯ್ತು. ಇವಾಗ ಆಚೆ ಹೋಗೋಣ, ಒಳ್ಳೆ ಲಾಂಗ್ ಡ್ರೈವ್. ಓಕೆ ಎಲ್ಲಿ ಹೋಗ್ತೀವಿ ಹೇಳಿ ನಾವು? ಅಯ್ಯೋ ಬರೀ ಶಾಪಿಂಗ್ ಕುಶಾನಿ ಶಾಪಿಂಗ್. ನಿಮ್ ಮನೇಲಿ ಇಷ್ಟ ಇದೆ, ನಮ್ ಬರ್ಡೇ ನಿಂಗೆ ಇಷ್ಟು ಗಿಫ್ಟ್ ಬಂದಿದೆ, ಯಾರು ಶಾಪಿಂಗ್ ಬೇಕಾ? ಏನ್ ನಾಟಕ ಕಲ್ತ್ಕೊಂಡು ನೋಡಿ ಗೈಸ್. ನಾನ್ ಮನೆಯಿಂದ ಬಂದೆ. ಈ ಕಡೆಯಿಂದ ಬಂದ್ವಿ, ಈ ಕಡೆಯಿಂದ ಆ ಕಡೆಯಿಂದ. ಗೊತ್ತಿದ್ವಲ್ಲ ಓ ಉಲ್ಟಾ ಬಂದಿದ್ದೀವಿ ಅಂತ. ಅವ್ರು ಎಲ್ಲೋ ಹೋಗ್ ಬಂದವ್ರೆ ಅಂತ ಲೆಕ್ಕ ಆಗ್ತಾವಳೆ. ಕಿಲ್ಲಾಡಿ ಗೈಸ್ ಅವಳು ಅಂತ. ಸನ್ನೆ ಬ್ಯಾಂಡೇಜ್ ತೆಗ್ದಿದೀವಿ ಇವಾಗ. ನೋಡ್ರಿ ಅವ್ರ ಕೈ ಯಾವ ಥರ ಆಗಿದೆ. ಯಪ್ಪಾ ಏನ್ ಕುಶನ್ ಹೆಂಗಾಗಿದೆ ಗಾಯ. ಅಯ್ಯೋ ಡ್ರಾಮಾ ತೋರ್ಸು. ಅಯ್ಯೋ ಗಾಯ ಸಿಕ್ಕಾಬಿಟ್ಟೆ ದೊಡ್ಡದಾಗ ಆಗ್ಬಿಟ್ಟಿದೆ. ಅವಳೆಲ್ಲ ಕೈ ಇಟ್ಬಿಟ್ಟು ಹಿಂಗೆ ಅನ್ಕೊಂಡ್ಬಿಟ್ಟಿದ್ದಾಳೆ, ಅದು ದೊಡ್ಡ ಗಾಯ ಆಗೋಗ್ಬಿಟ್ಟಿದೆ. ಛೇ ಅದು ತೆಗ್ದಿರ್ಲಿಲ್ಲ ಪ್ಲಾಸ್ಟರ್ ಅವತ್ತಿಂದ. ಅದು ಗಾಳಿ ಬೇರೆ ಆಡಿರಲ್ಲ. ಈಗ ಜಸ್ಟ್ ರೀಚ್ ಆದ್ವಿ. ನಿಮ್ಗೆ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಬಂದಿರೋ ಸೈಟ್ ನೋಡೋದಕ್ಕೆ. ಸೊ ಇದು ರೋಡು. ಸೊ ಇಲ್ಲಿಂದ ಇಲ್ಲಿ ಕಾಂಪೌಂಡಾಗಿ ಬಿಟ್ಟವ್ರು ನೋಡ್ರಿ. ಸೊ ಇದೇ ಸೈಟು. ಬಾ ಕುಶಾನಿ ನೋಡಿ, ಫ್ಯಾನ್ ನೋಡಿ ಫ್ಯಾನಲ್ಲಿ. ಕುಶಾನಿ ಫ್ಯಾನ್ಸ್ ನೋಡಿ ಗೈಸ್. ಥ್ಯಾಂಕ್ ಯು ಮಾ. ಅಕ್ಕ ಹತ್ರ ಮಾಡ್ತಾ ಇಲ್ಲಿ. ಹಾಯ್ ಮಾಡ ಅಕ್ಕಂಗೆ. ಹೌದಾ ಗೈಸ್, ಇದು ಇಬ್ಬರದು ಒಂದೇ ದಿವಸ ಬರ್ಡೇ ಅಂತ ಗೈಸ್. ಇದೇ ಸೈಟು. ಸೊ ಇದು 2,000 ಸ್ಕ್ವೇರ್ ಫೀಟ್ ಇದೆ ಅಂತೆ. ರೋಡ್ಗೆ ಇದೆ. ಸೊ ನೋಡ್ಬೋದು ಇದೇ ಸೈಟು. 2,000 ಸ್ಕ್ವೇರ್ ಫೀಟ್ ಇದೆ ಅಂತೆ ಗೈಸ್. 2,000 ಸ್ಕ್ವೇರ್ ಫೀಟು. ಅಕ್ಕಪಕ್ಕ ಮನೆಗಳಿದ್ದಾವೆ. ಚೆನ್ನಾಗಿದೆ ಸೈಟು, ಚೆನ್ನಾಗಿದೆ. ಬಟ್ ಮೇನ್ ರೋಡ್ ಇದು ಆ ಥರ ರೋಡ್ಗೆ ಇದೆ. ಸೊ ಒಳಗೆಲ್ಲ ನೋಡೋಣ ಇರು ಎಷ್ಟು ಏನು ಕೇಳೋಣ. ಕುಶಾನಿ ಸೈಟ್ ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಮುಂಚೆ ನಮ್ಗೆ ಈ ಥರ ಜಾಗ ಸಿಕ್ಕಿದ್ರೆ ಕ್ರಿಕೆಟು ಇಲ್ಲ ಕಬಡ್ಡಿ ಆಡ್ಕೊಂಡಿರ್ತಿದ್ವಿ. ಇವಾಗ ಜಾಗ ನೋಡಿದ ತಕ್ಷಣ ಮನೆ ಕಟ್ಸ್ಬೇಕು ಅಂತ ಅನಿಸ್ತಿದೆ. ನೋಡ್ರಿ ಟೈಮು ಯಾವ ಥರ ಹಿಂಗೆ ಚೇಂಜ್ ಆಗುತ್ತೆ ಗೈಸ್. ಇದು ಇದೆ, ಅದು ಇದೆ ಸೈಟು. ಫುಲ್ ಎಲ್ಲ ಕ್ಲೀನ್ ಮಾಡಿಸ್ಬೇಕಾಗ ಚೆನ್ನಾಗಿ ಕಾಣುತ್ತೆ. ನೋಡಮ್ಮ ಬನ್ನಿ ಹೆಂಗಿದೆ ಅಂತ ಗೈಸ್. ಅಲ್ಲಿಂದ ಇಲ್ಲಿವರೆಗೂ ಅಂತ ಗೈಸ್. ಹಾಂ 2,000 ಸ್ಕ್ವೇರ್ ಫೀಟು. 65 ಉದ್ದ 65. ಓಕೆ ಇವಾಗ ತೋರಿಸ್ತಿರೋದು ನಮ್ಮ ಸೈಟ್ನ. ನಾವು ಚಿಕ್ಕ 30-40 ತೋರಿಸ್ತೀವಿ ಅಂದರೆ ಇವ್ರು ಇಷ್ಟು ತಗೊಳಕ್ ಆಗ್ಬೇಕಾದ್ರೆ ನಮ್ಮ ಕೈಯಲ್ಲಿ. ಯಪ್ಪ ಆದರೂ ಕೂಡ ಒಂದು ಹಳ್ಳಿ ಗೈಸ್ ಇದು. ನಮ್ಮ ಬೆಂಗಳೂರಿಂದ ಒಂದು 10 ಕಿಲೋಮೀಟ್ರ್ ಆಚೆ ಬರಬೇಕು. ಸೊ ಹಳ್ಳಿ ಇನ್ನೂ ಡೆವಲಪ್ ಆಗಿಲ್ಲ ಏರಿಯಾ. ನೋಡ್ತಾ ಇದ್ದೀವಿ, ಫೈನಲೈಸ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ರೋಡ್ ಇದೆ ಗೈಸ್, ರೋಡ್ ಇದೆ ಮತ್ತು ಅಲ್ಲಿ ಟ್ರೈನ್ ಕೂಡ ಹೋಗುತ್ತೆ. ಸೊ ಆಚೆಗಡೆ ಈ ರೀತಿ ಇದೆ. ಸೊ ಗೈಸ್ ಇಲ್ಲೆಲ್ಲ ಹೊಸ ಮನೆಗಳು ಕಟ್ಟಿದ್ದಾರೆ.
ಇವಾಗ ನಾನು ಇದು ಯಾವ ಫೇಸಿಂಗ್ ನೋಡಬೇಕು, ಇದು ಯಾವ ಫೇಸಿಂಗ್ ಅನ್ನೋ ಗೊತ್ತಾಗುತ್ತೆ ನೋಡ್ರಿ. ಇದು ಸೌತ್ ಇದು ಸೌತ್ ಆಯ್ತು ನೋಡ್ರಿ. ಸೌತ್ ಇದು, ಈ ಕಡೆ ವೆಸ್ಟು, ಈ ಕಡೆ ಈಸ್ಟು, ಈ ಕಡೆ ನಾರ್ತ್. ಇದು ಸೌತ್ ಫೇಸಿಂಗು. ಅಕಸ್ಮಾತ್ ನಿಮಗೆ ಚೆಕ್ ಮಾಡ್ಕೊಂಡ್ರೆ ಈ ಥರ ಕಾಂಪೋಸ್ ಹಾಕೊಂಡ್ಬಿಟ್ಟು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಫೇಸಿಂಗ್ ಇದೆ ಅಂತ. ಕಮರ್ಷಿಯಲ್ ಸೈಟ್ ಅಂತ ಇದು ಏನ್ ಮಾಡಿದ್ರೆ ಇಂಡಿಯಾ ನೋಡಕ್ ಹಂಗ್ ಕಾಣ್ತೇವೆ ಕಟ್ಟಿದ ಮೇಲೆ ತಾನೇ ಚೆನ್ನಾಗಿ ಕಾಣಿಸೋದು. ಬಟ್ ಹಳ್ಳಿ ಅಲ್ವಾ ಇದು, ಫುಲ್ ಒಳಗಡೆ ಆಗೋಯ್ತಲ್ಲ. ಆಯ್ತು ಎಲ್ಲ ಸಿಟಿಲಿ ನಮ್ಗೆ ಸಿಗ್ಬೇಕು ಅಂದ್ರೆ ರೈಟ್ಗಳು ಜಾಸ್ತಿ ಇರ್ತವೆ, ಹಂಗೆ ಇರ್ತವೆ. ಸ್ಕ್ವೇರ್ ಫೀಟ್ಗಳು ರೈಟ್ ಜಾಸ್ತಿ ಇರ್ತವೆ. ನಮಗೂ ಅನುಕೂಲ ಆಗ್ಬೇಕು ಅಂದ್ರೆ ಸ್ವಲ್ಪ ದೂರ ಹೋಗ್ಬೇಕು. ಸೊ ಇದು 5,000 ಸ್ಕ್ವೇರ್ ಫೀಟ್ ಅಂತ ಹೇಳ್ತಿದ್ದಾರೆ. ಏನು ಮಾಡೋ ತಲೆ ಓಡ್ತಿಲ್ಲ. ನೋಡಿ ಇರಿ ಗೈಸ್, ಸ್ವಲ್ಪ ಯೋಚನೆ ಮಾಡಿ ಇದನ್ನ ಡಿಸೈಡ್ ಮಾಡೋಣ. ಸುಮ್ಮನೆ ತೊಗೊಳೋದಲ್ಲ, ಫಸ್ಟ್ ಲೀಗಲ್ ಚೆಕ್ ಮಾಡಬೇಕು, ಮತ್ತು ಇದು ಲಿಟಿಗೇಷನ್ ಇದೆ ಚೆಕ್ ಮಾಡಬೇಕು. ಸೊ ಪ್ರತಿಯೊಂದು ಚೆಕ್ ಮಾಡಿ ಅದಾದಮೇಲೆ ಸೈಟಿಗೆ ಕೈ ಹಾಕಬೇಕು, ಮನೆಗಳು ಕೈ ಹಾಕಬೇಕು. ಸೊ ಸುಮ್ಮನೆ ಬ್ಲೈಂಡಾಗಿ ಎಲ್ಲೂ ಏನಕ್ಕೂ ಒಪ್ಕೊಬಾರ್ದು. ಅಡ್ವಾನ್ಸ್ ಕೂಡ ಕೊಟ್ಟು ಒಪ್ಕೊಂಡು ಅದಾದಮೇಲೆ ಸುಮ್ಮನೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬಿಡ್ತದೆ. ಸೊ ಅದಕ್ಕೇ ನೀಟಾಗೆಲ್ಲ ಲೀಗಲ್ ಚೆಕ್ ಮಾಡಿ ಅದಾದ್ಮೇಲೆ ಕೈ ಹಾಕೋಣ ಅಂತ. ಸೊ ಲೆಟ್ಸ್ ಸಿ. ಈಗ ಒಂದು ಆಪ್ಷನ್ ಇಟ್ಕೊಂಡಿದ್ದೀವಿ ಇದನ್ನು. ಸೊ 2,000 ಸ್ಕ್ವೇರ್ ಫೀಟ್ ಒಂದು ಆಪ್ಷನ್ ಇಟ್ಕೊಂಡಿದ್ದೀವಿ. ಸೊ 2,000 ಸ್ಕ್ವೇರ್ ಫೀಟ್ ತೊಗೊಂಬಿಟ್ರೆ ಸಖತ್ತಾಗಿ ದೊಡ್ಡದಾಗೆ ಕಟ್ಬೋದು ಮನೆ ನಾವು. ಇಲ್ಲ ಅಂತಂದರೆ 30-40 ಚಿಕ್ಕದಾಗಿ ಕಟ್ಕೊಬೇಕು. 30-40 1,200 ಸ್ಕ್ವೇರ್ ಫೀಟ್ ಬರುತ್ತೆ. ಮತ್ತು ಲಾಂಗು ಹಿಂಗೂ ಕೂಡ ಬಿಟ್ಟು ಚೆನ್ನಾಗಿದೆ. ಪ್ಲ್ಯಾನ್ ಮಾಡ್ತೀವಿ. ಏನಾಯಿತು ಈಗ ಶಾಕ್ ಆಯ್ತು ನನಗೆ. ಯಾಕೆ? ನಾನು ಈ ಗೋಡೆ ಹಾಕಿದ್ದಾರೆ, ಈ ಗೋಡೆ ಕಾಲಿಂದ ಇಲ್ಲಿಗೆ ಅಂದ್ಬಿಟ್ಟು ಓಕೆ ಅನ್ಕೊಂಡೆ. ಅವ್ರು ಹೇಳ್ತಿದ್ದಾರೆ ಇಲ್ಲ ಈ ತುದಿಯಿಂದ ಆ ತುದಿಗೆ ಅಂತ. ಶಾಕ್ ಹಾಕಿದ್ರೆ ಈ ತುದಿಯಿಂದ ಆ ತುದಿಗೆ 2,000 ಸ್ಕ್ವೇರ್ ಬರೋಣ ಜಾಸ್ತಿ ಬರ್ತದೆ ಅನ್ಕೋತೀನಿ ಮೋಸ್ಟ್ಲಿ. ಇಲ್ಲಿಂದ ಬರೀ ಕಾಂಪೌಂಡ್ಗೂ ಅಷ್ಟೇ ಅನ್ಕೋತೀನಿ ನನ್ನ ಪ್ರಕಾರ. 30-40 ಗೈಸ್ ಇವರು ಲೆಕ್ಕ ಹಾಕ್ತಾರೆ ಇವಾಗ 2,000 ಸ್ಕ್ವೇರ್ ಫೀಟು ಇಲ್ಲಿಗೆ ಬರುತ್ತೆ. ಇಲ್ಲಂದ್ರೆ ಈ ಕಾಂಪೌಂಡ್ ದಾಟಿ ಆ ಕಡೆ ಬರುತ್ತೆ. ಈ ಕಾಂಪೌಂಡ್ ಆ ಕಡೆ ಬಂದರೆ ಮೋಸ್ಟ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಬಿಡ್ತಾನೆ ನಾವಿದು. ಅಷ್ಟು ದೊಡ್ಡದಾಗೈತಿ ಇದು. ಮೋಸ್ಟ್ಲಿ ಇಲ್ಲವರೆಗೂ ಅಷ್ಟೇ ಅನ್ಕೋತೀನಿ. ಈಗ 20 ಬರ್ತಾ ಇದೆ. 22 40 60 ಅಂದ್ರೆ ಇನ್ನೂ ಬರುತ್ತೆ. ಇನ್ನೂ ಉದ್ದ ಬರುತ್ತೆ ಇಲ್ಲಿಂದ ಅಲ್ಲಿವರೆಗೂ. ಬರುತ್ತೆ ಇದು. ವಾ ಈ ಮೂಲೆಯಿಂದ ಆ ಮೂಲೆ ತಗೊಂಡು ಏನ್ ಮಾಡೋದ? ಮನೆ ಕಟ್ಟಕ್ಕಾಗಲ್ಲ. ಅಷ್ಟು ಮನೆ ಕಟ್ಬೇಕು ಅಂದ್ರೆ ಇನ್ನು 2 ಕೋಟಿ ಬೇಕು ನಮ್ಗೆ. ಮನೆ ಕಟ್ಕೊಳ್ಳೋಣ, ಆಮೇಲೆ ಆದಾಗ ಬೇಕಾದ್ರೆ ಕಟ್ಕೊಳ್ಳೋಣ ಅಷ್ಟೇ. ಉದ್ದ ಬಂದು 65, ಹಿಂಗೆ 43 ಚಿಲ್ಲರೆ ಏನೋ ಬರುತ್ತೆ ಇದು. ಒಂದ್ಸತಿ ಟಾಪ್ ಆಂಗಲ್ ವ್ಯೂ ನೋಡ್ತೀನಿ ನೀರು ಸೈಟ್ ಇದು ಅಂತ. ಗಾಳಿ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ ಗೈಸ್. ಇದು ಟಾಪ್ ಆಂಗಲ್ ವ್ಯೂ ಸೈಟ್. ಇದು ಇಲ್ಲಿಂದ ಅಲ್ಲಿವರೆಗೂ ಗೊತ್ತಿಲ್ಲ ನನ್ನ ಪ್ರಕಾರ. 2,000 ಸ್ಕ್ವೇರ್ ಫೀಟ್ ಇಷ್ಟೇ ಬರೋದು. ಅವ್ರು ನೋಡ್ರೆ ಅಲ್ಲಿವರೆಗೂ ಅಂತ ಹೇಳ್ತಿದ್ದಾರೆ. ಸಿಕ್ಕಾಬಡೆ ದೊಡ್ಡದಾಗ್ಬಿಡ್ತದೆ ಅಲ್ಲಿವರೆಗೂ ಅಂತಂದರೆ. ಮನೆ ಕಟ್ಸೋದಕ್ಕೆ ಸಿಕ್ಕಾಬಡೆ ಕಾಸಾಗುತ್ತೆ. 2,000 ಸ್ಕ್ವೇರ್ ಫೀಟ್ ಮನೆ ಕಟ್ಸ್ಬೇಕು ಕೊಡ್ರಿ, ಕಮ್ಮಿನಾ ಯಪ್ಪ. ಚೆನ್ನಾಗೇ ಇದೆ, ಒಳ್ಳೆ ಕಮರ್ಷಿಯಲ್ ಜಾಗ ನೋಡ್ರಿ. ಇಷ್ಟು ಉದ್ದ ಇದೆ ಇಲ್ಲಿ ನೋಡ್ರಿ ಗೇಟು. ಇದೊಂದು ಮೋಸ್ಟ್ಲಿ ಪ್ರಾಬ್ಲಮ್ ಆಗುತ್ತೆ. ಹಿಂಗೆ ಹೋಗಿ ಬರ್ಬೇಕಾರೆ ಮನೆ ಕಟ್ಬಿಡ್ತೀವಿ ಅನ್ಕೋ, ಇಲ್ಲಿ ಬಂದು ಹಿಂಗೆ ಹೋಗೋದಕ್ಕೆ ಗೇಟ್ ಹಾಕ್ಬಿಟ್ರೆ ಏನು ಮಾಡ್ತೀವಿ? ಅರ್ಜೆಂಟ್ ಹೋಗ್ಬೇಕು ಆ ಕಡೆ ನಾವು. ಇದೊಂದೇ ರೂಟ್ ಕಳಿಸಿರೋದು ಹೋಗೋದಕ್ಕೆ, ಮತ್ತೆ ಬೇರೆ ರೂಟ್ ಇಲ್ಲ ಹೋಗೋದಕ್ಕೆ. ಇದೊಂದು ಪ್ರಾಬ್ಲಮ್. ಆರಳ್ಳಿಗೆ ಹೋಗುತ್ತೆ ಇದು. ಆರಳ್ಳಿ ಈ ಕಡೆ ಹಿಂಗೆ ಹೋದ್ರೆ ಆರಳ್ಳಿ. ಇದೊಂದು ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಗೇಟ್ ಟ್ರೈನ್. ಇಲ್ಲ ಇದನ್ನ ಇದು ಮಾತ್ರ ಟ್ರ್ಯಾಕ್ ಮಾಡ್ತಾರಂತೆ ಇಲ್ಲಿ. ಎಲ್ಲ ಪ್ಲಾನ್ ಇದೆ. ಓಕೆ, ಟ್ರ್ಯಾಕ್ ಮಾಡ್ಬಿಟ್ರೆ ನಿಮ್ಗೆ ಆರಾಮಾಗಿ ಫ್ಲೇವರ್ ಫ್ಲೇವರ್ ಮಾಡ್ಬೇಕು. ಅದೆಲ್ಲ ಇನ್ನೂ ತುಂಬಾ ಲೇಟ್ ಅನ್ಕೋತೀನಿ ಮೋಸ್ಟ್ಲಿ. ಇಲ್ಲ ಅದು ಪರ್ಪಲ್ ರಿಂಗ್ ರೋಡ್ ಬರುತ್ತಲ್ಲ, ಇದು ಟ್ರ್ಯಾಕ್ ಮೇಲೆನೆ ಬರೋದದು. ಸೊ ಇಲ್ಲಿ ಇವಾಗ ಇದು ಕೇಳ್ತಾ ಇದಾರೆ. ಸೊ ಅದಕ್ಕೆ ಫಿಗರ್ ಔಟ್ ಮಾಡ್ತಿದ್ದೀವಿ, ನೋಡೋಣ ಇದು ಏನಾಗುತ್ತೆ ಅಂತ ನಿಮ್ಗೆ ಹೇಳ್ತೀವಿ. ನಮ್ಮ ಅಕ್ಕ ಗಿಫ್ಟ್ ಕೊಡಿ ಖುಷಾನಿಗೆ ಇದು ಬರ್ಡೇಗೆ. ಸಕ್ಕದಾಗಿದೆಯಲ್ಲ, ತೋರಿಸ್ತಾನೆ ಆ ಕಡೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಖುಷಾನಿ. ಈಗ ಜಸ್ಟ್ ಮನೆಗೆ ಬಂದ್ವಿ. ನೋಡ್ರ ನಮ್ಮ ಅಕ್ಕ ಸ್ಪೆಷಲ್ ಆಗಿ ಏನೋ ಅಡುಗೆ ಮಾಡ್ತಾಳೆ ಗಾಯ್ಸ್, ನಮಗೋಸ್ಕರ. ಥ್ಯಾಂಕ್ ಯು ಚೈತ್ರ. ಏನ್ ಮಾಡ್ತಿದ್ಯಾ ಅಡುಗೆ? ಯಾಕೆ ಹತ್ತಿ ಫುಲ್ ಬೆಂದೋಗಿರೋದು ಹೆಂಗಿದೆ ನೋಡೋಕೆ? ಏನ್ ಜಗಳ ಆಗಿಲ್ಲ ಆಡಿದ್ರ ನೀವು ಬಾವ? ಮತ್ತೇನಕ್ಕೆ ಈ ತರ ಆಗಿದ್ಯಾ? ಫುಲ್ ಬೆಂದೋಗ್ಬಿಡಿಯಲ್ಲ, ಮಕ ಎಲ್ಲ ಫುಲ್ ಬೆಂದೋಗ್ಬಿಟ್ಟಿದೆ. ಬೇಕಪ್ಪ ಅಡುಗೆ ಮಾಡಿ 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 ಅವ್ರು ಬೆಂದೋಗಿರೋ. ನನ್ನ ಲೈಫಲ್ಲಿ ನಮ್ಮ ಮನೇಲಿ ಫಸ್ಟ್ ಟೈಮ್ ಅವಳೇ ಸ್ವಯಂ ಆಗಿ ಮಾಡ್ತಿದ್ದೆ ಗೈಸ್. ಅವಳೆ ಸ್ವಯಂ ಆಗಿ ಮಾಡ್ತಾವಳೆ. ಕಟ್ ಮಾಡಿ ಅಮ್ಮ ಮುಂಚೆ ಇಕ್ಕಿತ್ತಾ? ನಾನು ಅವಳೇ ಮಾಡೋಣ ಅನ್ಕೊಂಡ್ಬಿಟ್ಟೆ ಗೈಸ್. ಬೈ ಮಿಸ್ಟೇಕ್ ಆಗ ಹತ್ರ ಅನ್ಕೊಂಡೆ. ಪರವಾಗಿಲ್ಲ, ಅದು ಒಗ್ಗರಣೆ ಹಾಕ್ತಾಳಲ್ಲ, ನನಗೂ ಒಗ್ಗರಣೆ ಹಾಕ್ತಾಳೆ, ಇದಕ್ಕೂ ಒಗ್ಗರಣೆ ಹಾಕ್ತಾಳೆ. ಅಮ್ಮ ನೀವು ಮುಂಚೆ ಹತ್ರ ಯಾವ್ದು ಯಾಕೆ ನೀನು ಮತ್ತೆ ನಿನ್ ಗಂಡ ಸೈಟ್ ತಗೊಂಡಿಲ್ಲ?
ಸೈಟ್ ತಗೊಳಕ್ಕೆ ಇವಾಗ ನೀವೆಷ್ಟು ಕಷ್ಟಪಟ್ಟಿದ್ರೆ ಹಾಗೆ ನಾವು ಕಷ್ಟಪಟ್ಟು ಅವಾಗ ಅಂದ್ರೆ ನೋಡಿದ್ವಿ ಸೈಟ್ ತಗೊಬೇಕು ಅಂತ ಅಪ್ಪಂಗೆ ಆಸೆ ತುಂಬಾ ಇತ್ತು, ನೋಡಿದ್ದ ಕೂಡ. ಇವಾಗ ನಾವಿದ್ದೀವಲ್ಲ ಇದೇ ಜಾಗದಲ್ಲಿ ಸೈಟ್ ನೋಡಿದ್ರು ಈ ಸರೌಂಡಿಂಗ್ ಅಲ್ಲೇನೆ. ಅವಾಗೆಲ್ಲ ಹಂಗಿರ್ಲಿಲ್ಲ ಜಾಗ, ಇವಾಗೆಲ್ಲ ಕಮರ್ಷಿಯಲ್ ಆಗ್ಬಿಟ್ಟೈತೆ. ಅವಾಗೆಲ್ಲ ಫುಲ್ಲು ಇಲ್ಲಿ ಗಂಟ ನೀರ್ ನಿಂತ್ಕೋತಿತ್ತು ಮಳೆ ಬಂದಾಗ, ಒಂಥರ ಗದ್ದೆ ಆತರ ಇತ್ತು. ಅಷ್ಟ್ ದೂರದಲ್ಲಿ ಯಾಕೆ ಆತರ ತಗೋಬೇಕು ಅಂತೇಳಿ ನಾವು ಬೇಡ ನೆಗ್ಲೆಕ್ಟ್ ಮಾಡ್ಬಿಟ್ಟು ಇವಾಗ ಅದ್ರ ಬಲ ಅನುಭವಿಸ್ತಾ ಇದೀವಿ. ಇಲ್ಲೇ ಕಣೋ ಮೇನ್ ರೋಡಲ್ಲಿ ಮೇನ್ ರೋಡಲ್ಲಿ ತಗೊಂಡಿತ್ತು ಗೈಸ್. ನಮ್ಮ ಅಪ್ಪ ಅವಾಗ ತಗೊಂಡಿದ್ರು ಗೈಸ್ ಒಂದ್ 2 ಸೈಟು. ಯಾರ್ದೋ ಮಾತು ಕೇಳ್ಕೊಂಡು ಅದನ್ನ ಮಾರ್ಬಿಟ್ರು. ಬಿಡಿ ಹೋಗ್ಲಿ, ಏನ್ ಮಾಡಕ್ ಆಗಲ್ಲ. ಇವಾಗ ಸೈಟ್ಗಳು ಮುಟ್ಟಕ್ಕಾಗಲ್ಲ ಗೈಸ್, ಆತರ ರೇಟು. ಇವಾಗ ಅವಾಗ ತಗೊಂಡಿದ್ದನ್ನ ಚೆನ್ನಾಗಿಲ್ಲ ಅಂತ ಹೆಂಗ್ ಇನ್ನು ಡೆವಲಪ್ ಆಗಿಲ್ಲ ಅಂತ ಮಾರ್ಬಿಟ್ರು. ಹಂಗೆ ಇವಾಗ ನೀನ್ ಏನ್ ನೋಡ್ಕೊ ಬಂದೆ ಅಲ್ಲಿ ತುಂಬಾ ಇದು ಆಚೆ ಕಡೆ ಸರೌಂಡಿಂಗ್ ಏನಿಲ್ಲ ಅಂತ ಹೇಳಿದಲ್ಲ, ಮುಂದೆ ಇವಾಗ ನಮ್ ಕಾಲದಲ್ಲಿ ನಮ್ಮ ಮಕ್ಳು ಅವಾಗ ಹಂಗ್ ಹಂಗೆ ಆತರ ಹೇಳ್ತಾರೆ. ನಮ್ಮ ಅಪ್ಪ ನೋಡಿದ್ದ ಬೋಳಿ ಮಗ ತಗೊಂಡಿಲ್ಲ ಅಂತ ಬೈಕೋತಾರೆ ನನ್ ಮಕ್ಳುಗಳು ಬಂದ್ರೆ. ಅಯ್ಯೋ ರಾಮ ಗೈಸ್, ಒಳ್ಳೆ ರುಚಿ ಅಡಿಗೆ ಮಾಡ್ತಾರೆ ನಮ್ಮ ಮಕ್ಕಳು. ಸಾಂಬಾರ್ ನೋಡ ನಿಂಗೆ ಸಾಂಬಾರ್ ಅಂತ ಹೇಳಿ. ಓ ಏನೋ ಮಗ ಕಿರ್ಚಾಡ್ತಿದ್ಯಲ್ಲ, ಯಾಕ ಮಗ ಕಿರ್ಚಾಡ್ತಿದ್ಯಾ? ಬರೀ ಮಲಗಿ ಇರ್ತೀವಿ. ನಾನು ವ್ಲಾಗ್ ಪೂರ್ತಿ ನೀನು ಬಾರ ಇಲ್ಲಿ ಮಾತಾಡ್ತಾನೆ, ಹತ್ರ ಮಾತಾಡ್ತೀನಿ ಬಾ ಇಲ್ಲಿ. ಸೊ ಗೈಸ್, ನನ್ನ ವ್ಲಾಗಲ್ಲಿ ಗುಣ ಜಾಸ್ತಿ ಕಾಣಿಸ್ಕೊಳಲ್ಲ ಗೈಸ್. ಯಾಕೆ ನನ್ನ ವ್ಲಾಗಲ್ಲಿ ಜಾಸ್ತಿ ಕಾಣಿಸ್ಕೊಳಲ್ಲ? ನಿಮ್ಮ ಅಕ್ಕ ನನಗೆ ಅವಳು ಇಡೀ ಇಷ್ಟು ಡಿಕ್ಷನರಿನೇ ಐತೆ ನನ್ನ ವ್ಲಾಗಲ್ಲಿ, ಗೊತ್ತಾ? ಅವಳು ಚಿಕ್ಕ ವಯಸ್ಸಿನ ಹೆಂಗಿದ್ಲು, ಅವಳು ಮುಡಿ ಕೊಟ್ಟಿದ್ದು, ಅವಳು ಕಿವಿ ಚುಚ್ಚಿದ್ದು ಪ್ರತಿಯೊಂದೂ ಇದೆ. ಅವ್ಳು ಕಾಣಿಸ್ಕೊಳಲ್ಲ. ನೀನು ವಯಸ್ಸಲ್ಲಿ ಅವಳು ನಿಂತ್ಕೊಂಡು ಓಡಾಡ್ತಿದ್ಲು, ಗೊತ್ತಾ? ಸುಮ್ಮನೆ ಕೇಳಿಸ್ಕೊಂತವನು ಏನು ಮಾತಾಡ್ತಾನೆ ನನ್ನ ಮಾಮ ಮೆಟ್ಮೆಂಟ್ಲು ಥರ ಅಂತ ಫೋನಲ್ಲಿ ಅವನು ನೋಡ್ಕೊತಾನೆ ಗೈಸ್. ಓಕೆ, ನಾನು ಫ್ರಂಟ್ ಕ್ಯಾಮ್ರಾ ಹಾಕ್ಬಿಟ್ಟಿದ್ದೀನಿ, ಇದೊಂದು ನೋಡ್ತಾವನೆ. ಗುಂಡ ಓಹೋ ಸಕ್ಕದಾಗಿದೆ ಗುಂಡ, ಇದು ನಿಂದು ತೋರಿಸ್ತಿದ್ಯಾ ವ್ಲಾಗಲ್ಲಿ ಗೈಸ್? ಅವ್ನು ತೋರಿಸ್ತವ್ನು ಗೈಸ್ ಇದನ್ನ. ಚೆನ್ನಾಗಿದೆ, ಬೆಳ್ಳಿದಾವೆ ಎರಡು. ಕಿತ್ಕೊಂಡ್ಬಿಡ್ಲಾ ಇದು? ಕಿತ್ಕೊಂಡ್ಬಿಡ್ಲಾ? ಹೇಳಿ ಕಿತ್ಕೊಂಡ್ಬಿಡ್ತೀನಿ. ಕಿತ್ಕೊಂಡ್ಬಿಡ್ಲಾ? ಬೇಡವಾ? ಬೇಕಾ ಬೇಡವಾ ಇದು ನಿಂಗೆ? ಬೇಕಾ ಬೇಡವಾ ಹೇಳು? ನಿಂಗೆ ಬೇಕಾ ಬೇಡವಾ ಹೇಳು? ಬೇಕಾ ಬೇಡವಾ? ಚೊಪ್ಪು ಹಾಕ್ದ ಒಳ್ಳೆ ಒಟ್ಟಿಸಿನ ಹಾಕ್ದ. ಏನೋ ಮಾತಾಡೇನಾರ ನನ್ನ ಹತ್ರ ಮಾತಾಡೋ ಅಂದ್ರೆ ಕೆಮ್ತಿಯಾ? ಮಾತಾಡಲ್ವಾ? ಚಿಕ್ಕಳ್ಳ ಗೈಸ್, ಅವ್ನು ಸಕ್ಕದ ನಗ್ತಾನೆ ಒಂಥರ ಅಂದ್ಕೊಂಡು. ನಗು ಹಂಗೆ ನಗು, ಹೀ ನಗು ಮಗನ ಒಂದ್ಸಲಿ, ಒಂದೇ ಒಂದ್ಸಲಿ ನಗು ಪ್ಲೀಸು. ನಗಲ್ವಾ? ನಗಲ್ವಾ ಹೇಳು, ಮಾತಾಡು. ರೆಸ್ಪಾನ್ಸೇ ಮಾಡ್ತಿಲ್ಲ. ನಗು ಗುಣಿ ಇಲ್ಲಿ ನಗು ಎಷ್ಟು ನಗ್ತಾನೆ. ಇವಾಗ ನಗ್ತಾನೆ ಗೈಸ್. ಅವ್ನು ನಗ್ದಾಗ ಅಮ್ಮ ನೀನು ಹಾಕ್ಸಮ್ಮ ಒಂದ್ಸಲಿ ಅವನ್ನ. ಪಾಪಣ್ಣ ಹಿಂಗೆ ನಗದು. ಇಲ್ಲಿ ಅಮ್ಮ ಅಮ್ಮ ಗುಣ ಬಂದ ಹೆಂಗ್ ನಗದು. ಗೈಸ್, ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ಗುಣದೊದ್ದೆಗೆ ಇಷ್ಟೊತ್ತು ಕೂತ್ಕೊಂಡು ಮಾತಾಡಿರೋದು ನಾನು ಬ್ಲಾಗ್ ಅಲ್ಲಿ. ಅಲ್ಲಿ ನೋಡೋದು ಬಂದ್ಬಿಟ್ಲಾಗ್ಲಿ ಗೈಸ್ ಬಂದ್ಲು ನೋಡ್ರಿ ನಮ್ಮ ಎಂಟ್ರಿ. ರೌಡಿ ಎಂಟ್ರಿ ಕೊಟ್ಲು. ಗುಣವತ್ತ ಕೂತ್ಕೊಂಡ್ರೆ ಇವಳು ಎಂಟ್ರಿ ಕೊಡ್ತಾಳೆ, ಆತರ. ಓಕೆ ಗುಣ, ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ ಜೊತೆಗೆ. ಇನ್ನು ಮಾತುಕತೆ ಅಂತ ತುಂಬಾ ಇದೆ, ಓಕೆನಾ? ಸೊ ಗೈಸ್, ನಿಮ್ಗೆ ಪರ್ಸನಲ್ ಏನೋ ಹೇಳಬೇಕಿತ್ತು. ಸೊ ಕಮೆಂಟ್ಗಳು ಮಾಡ್ತಾರೆ ಗೊತ್ತಾ? ಸೊ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಏನೋ ಗೊತ್ತಿದ್ರೆ ಮಾತ್ರ ಕಮೆಂಟ್ ಮಾಡಿ, ನಂಗೆ ಒಬ್ಬನಿಗೆ ಅಂತಲ್ಲ. ಸೊ ಎಲ್ರಿಗೂ ಸೊ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ, ಅವ್ರು ಏನು ಮಾಡ್ತಿರ್ತಾರೆ, ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ಒಬ್ಬರು ಲೈಫ್ನ ಹಾಳಾಗೋದ್ರಕ್ಕೆ ದಯವಿಟ್ಟು ಕಮೆಂಟ್ ಮಾಡೋಕೆ ಹೋಗ್ಬೇಡಿ. ಸೊ ನಾನು ಸ್ವಲ್ಪ ಕಮೆಂಟ್ಗಳು ನೋಡ್ತಾನೆ ಇದ್ದೆ, ಏನೇನೋ ಕಮೆಂಟ್ಗಳು ಮಾಡ್ತಿದ್ರೆ. ಸೊ ತಿಳ್ಕೊಂಡು ಕಮೆಂಟ್ ಮಾಡಿ. ಇವಾಗ ಒಂದು ಬುಕ್ನ ನಮಗೆ ಹಂಗೆ ನೋಡ್ಬೋದು, ಅದು ನೋಡ್ಬಿಟ್ಟು ಈ ಚೆನ್ನಾಗಿಲ್ಲ, ಅದು ಹಂಗಾಗಿದೆ ಇದು ಹಿಂಗಾಗಿದೆ ಅಂತ ಹೇಳ್ಬೋದು. ಬಟ್ ಹಂಗೆ ಹೇಳಕ್ಕೆ ಹೋಗ್ಬಿಡಿ. ಫಸ್ಟ್ ಆ ಬುಕ್ನ ತೆಗೀರಿ, ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೋ ಹೇಳಬೇಕು ಅಂತ ಅನಿಸ್ತು ನಿಮಗೆ. ಇದೆಲ್ಲ ನಾನು ಹೇಳ್ತಿರ್ಲಿಲ್ಲ, ನನಗೆಲ್ಲ ಕಮೆಂಟ್ಗಳೆಲ್ಲ ನಾನು ನೋಡಿ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಕ್ಲಾರಿಟಿ ಇಲ್ದೇ ಏನೋ ಮಾತಾಡೋಕೆ ಹೋಗ್ಬಿಡಿ, ಓಕೆನಾ? ಅದರಿಂದ ಒಬ್ರಿಗೆ ಹರ್ಟ್ ಆಗುತ್ತೆ, ಅದರಿಂದ ಸುಮಾರು ಜನ ನೋಡಿ ನೆಗೆಟಿವ್ ಸ್ಪ್ರೆಡ್ ಮಾಡ್ಬೋದು. ಸೊ ಯೋಚನೆ ಮಾಡ್ಕೊಂಡು ಕಮೆಂಟ್ ಮಾಡಿ. ಇಲ್ಲ ಆದರೆ ಒಬ್ರಿಗೆ ಒಳ್ಳೇದು ಮಾಡಿ, ಇಲ್ಲ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅವರಿಂದ ನಿಮ್ಗೇನು ಸಿಗಲ್ಲ. ಕೆಟ್ಟದ್ದು ಮಾಡಿದ್ರೆ ನಿಮ್ಗೇನು ಸಿಗುತ್ತೆ, ಅದರಿಂದ ನಿಮ್ಗೇನು ಸಿಗಲ್ಲ. ಆದರೆ ಒಬ್ರಿಗೆ ಒಳ್ಳೇದು ಬಯಸಿ, ಅವರು ಕೂಡ ನಿಮ್ಗೆ ಒಳ್ಳೇದೇ ಬಯಸ್ತಾರೆ. ಯಾಕೋ ಹೇಳಬೇಕು ಅನಿಸ್ತು ನಿಮಗೆ, ಅದಕ್ಕೆ ಹೇಳಿದೆ. ಓಕೆ, ಸೊ ಈಗ ನಮ್ಮ ಅಕ್ಕ ಒಳ್ಳೆ ಲಂಚ್ ಮಾಡ್ತಿದ್ದಾಳೆ, ತಿನ್ಕೊಂಡು ಅದ್ರ ಟೇಸ್ಟ್ ಹೇಗಿದೆ ರಿವ್ಯೂ ಕೊಡ್ತೀನಿ ನಿಮಗೆ. ನನ್ನ ಜೊತೆಗೆ ಇವತ್ತರೆಗೂ ನಾನು ಯಾರನ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಇವತ್ತು, ಹೌದಾ?
ಸೊ ನನ್ನ ಜೊತೆ ಯಾರನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಗೈಸ್, ಇವತ್ತಿನವರೆಗೂ ಅವ್ರು ನನ್ನ ಜೊತೆನೇ ಇದ್ದಾರೆ. ಸೊ ನಾನಂತೂ ನನ್ನ ಫ್ಯಾಮಿಲಿಗೆ ಅಷ್ಟು ನಾನು ರೆಸ್ಪೆಕ್ಟ್ ಕೊಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಫ್ರೆಂಡ್ಶಿಪ್ಗೆ ನಾನು ಸಿಕ್ಕಾಬಿಟ್ಟೆ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದರೆ ನಾನು ನಿಮ್ಗೆ ಎಲ್ಲ ಬ್ಲಾಗಲ್ಲಿ ನಾನು ಹೇಳ್ತಾ ಇರ್ತೀನಿ, ನನ್ನ ಫ್ರೆಂಡ್ಸ್ ಅಂದರೆ ಹಂಗೆ, ನನ್ನ ಫ್ರೆಂಡ್ಸ್ ಅಂದರೆ ಹಿಂಗೆ, ನನ್ನ ಫ್ರೆಂಡ್ಸ್ ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ನನಗೆ ಒಂದು ಹೆಲ್ಪ್ ಮಾಡಿದ್ರೆ ನಾನು ಅವ್ರಿಗೆ ಡಬಲ್ ಹೆಲ್ಪ್ ಮಾಡ್ತೀನಿ. ನಾನು ಆ ಥರ ನನ್ನ ಫ್ರೆಂಡ್ಶಿಪ್ನ ನಾನು ಮೇಂಟೈನ್ ಮಾಡೋದು. ಸೊ ಇದುವರೆಗೂ ನಾನು ಫ್ರೆಂಡ್ಶಿಪ್ಗೆ ದ್ರೋಹ ಆಗೋ ಥರ ಆಗಲಿ, ಫ್ರೆಂಡ್ಶಿಪ್ಗೆ ಮೋಸ ಆಗತ್ತೆ ನಾನು ಯಾವತ್ತೂ ಮಾಡೋಕ್ಕೋಗಿಲ್ಲ. ಸೊ ತಿಳ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಸುಮ್ಮನೆ ಏನೋ ಕಮೆಂಟ್ ಮಾಡೋದು, ಸುಮ್ಮನೆ ಒಬ್ಬರನ್ನ ಟಾಂಟ್ ಮಾಡೋದು, ಸುಮ್ಮನೆ ಒಬ್ಬರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋದು, ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಿಮ್ಗೆ ಕ್ಲಾರಿಟಿ ಸಿಕ್ತು ನಾನು ಅನ್ಕೋತೀನಿ. ಸೊ ಯೋಚನೆ ಮಾಡಿಕೊಂಡು ಇನ್ನು ಮುಂದೆ ಕಮೆಂಟ್ ಮಾಡಿ. ಸೊ ಆದರೆ ಒಬ್ಬರಿಗೆ ಒಳ್ಳೇದನ್ನ ಬಯಸಿ, ಕೆಟ್ಟದ್ದು ಮಾತ್ರ ಬಯಸೋಕೆ ಹೋಗ್ಬಿಡಿ. ಒಳ್ಳೆ ರುಚಿಯಾಗಿರೋ ಸಾಂಬಾರು ಮಾಡೋಣ ನಮ್ಮ ಅಕ್ಕ. ಥ್ಯಾಂಕ್ ಯು ಚೈತ್ರ. ಗೊತ್ತಿತ್ತು ಕಡೆ ನೀನು ಮಾಡಿಲ್ಲ ಅಂತ. ನೋಡೋಣ ನೀನು ಏನು ಹೇಳ್ತೀಯ ವೀಡಿಯೋಗೋಸ್ಕರ, ಏನು ಹೌದು ಅಂತ ಅಂದ್ಬಿಡ್ತೀಯ ಅಂತ ಇದಕ್ಕೆ ಕೇಳಿದೆ. ನೀನು ಮಾಡಿದ್ದಾ? ಇದು ಟಾಪ್ 6 ಇದು. ಸೊ ಸುಮಾರು ಜನ ಕೇಳ್ತಿದ್ರಿ ಡೈಲಿ ವ್ಲಾಗ್ ಮಾಡಿ ಬ್ರೋ ಅಂತ. ಡೈಲಿ ವ್ಲಾಗ್ ಮಾಡೋದಕ್ಕೆ ಕಂಟೆಂಟ್ ಇರಲ್ಲ ಗೈಸ್ ನನ್ನ ಹತ್ರ. ಸೊ ಅದಕ್ಕೆ ಕಂಟೆಂಟ್ ಯೋಚನೆ ಮಾಡಿ ಅದು ಆಮೇಲೆ ವ್ಲಾಗ್ನ ಮಾಡ್ತಿರ್ತೀನಿ. ಸೊ ಆದಷ್ಟು ಬೇಗ ನೋಡೋಣ, ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋದಕ್ಕೆ, ಏನೋ ಸಿಕ್ಕಿದ್ರೆ ಕಂಟೆಂಟ್ ಹತ್ರ. ಓಕೆ, ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸೈಟ್ ನೋಡ್ಕೊಂಬಂದಿದ್ದು ಅದನ್ನ ಲೆಕ್ಕಾಚಾರ ಮಾಡಿ ನೋಡಿ ಅದೆಲ್ಲ ಲೀಗಲೆಲ್ಲ ಚೆಕ್ ಮಾಡಿ ಅದಾದಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೊಂದು ಪೆಂಡಿಂಗ್ ಇಟ್ಟಿದ್ದೀವಿ, ನೋಡುವ ಅದೇನಾಗುತ್ತೆ ಅಂತ ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀವಿ. ಸೊ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತಾರೆ, ನೋಡ್ತಾ ಇರಿ. ಸೈನಿಂಗ್ ಆಫ್. ಸ್ನೇಹಿತ ಎಂದು ಒಪ್ಪಿಕೊಂಡ ಮೇಲೆ ಒಳ್ಳೆದು ಕೆಟ್ಟದು ಎಲ್ಲ ನವದೇ.